ಇನ್ನು ಜೆಟ್ಲ್ಯಾಗ್ ಪಬ್ನಲ್ಲಿ ಸ್ಟಾರ್ ನಟರ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ನಟ ದರ್ಶನ್ ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಈಗ ಆಲ್ರೆಡಿ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಅನ್ನು ನೀಡಿದ್ರು. ಆದರೆ ದುಬೈನ ಪ್ರವಾಸದಲ್ಲಿದ್ದರು ದರ್ಶನ್ ಅಂಡ್ ಅವರ ಟೀಮ್ ಕೂಡ ಅಷ್ಟೇ. ಸೊ ದರ್ಶನ್ ಸೇರಿ 8 ಜನರಿಗೆ ನೋಟಿಸ್ ಅನ್ನು ಪೊಲೀಸರು ನೀಡಿದ್ರು. ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ದುಬೈನಿಂದ ಈಗ ಆಲ್ರೆಡಿ ಚಿತ್ರತಂಡ ಬೆಂಗಳೂರಿಗೆ ಆಗಮಿಸಿದೆ. ಇವತ್ತು ದರ್ಶನ್ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಕೂಡ ಇದೆ. ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಕಾನೂನು ಸಂಕಷ್ಟ ಎದುರಾಗುವಂಥ ಲಕ್ಷಣಗಳಿದ್ದಾವೆ. ಇವತ್ತು ವಿಚಾರಣೆಗೆ ಬರಲಿಲ್ಲ ಅಂದ್ರೆ 2ನೇ ನೋಟಿಸನ್ನು ಪೊಲೀಸರು ನೀಡ್ತಾರೆ. ಹಿರಿಯ ಅಧಿಕಾರಿಗಳ ಜೊತೆ ತನಿಖಾಧಿಕಾರಿ ಸುರೇಶ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೆಟ್ಲ್ಯಾಗ್ ಪಬ್ನಲ್ಲಿ ಲೇಟ್ ನೈಟ್ ವರೆಗೂ ಸ್ಟಾರ್ ನಟರ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳಿದು. ಇವತ್ತು ವಿಚಾರಣೆಗೆ ನಟ ದರ್ಶನ್ ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಒಂದು ವೇಳೆ ಹಾಜರಾಗಿಲ್ಲ ಅಂದ್ರೆ 2ನೇ ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆ ಇದೆ. ಪ್ರತಿನಿಧಿ ಪುಟ್ಟರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪುಟ್ಟರಾಜು, ಈಗ ಆಲ್ರೆಡಿ ಏನು ಜೆಟ್ಲ್ಯಾಗ್ ಪಬ್ನಲ್ಲಿ ಸ್ಟಾರ್ ನಟರು ಪಾರ್ಟಿಯನ್ನ ಮಾಡಿದ್ರು, ಈಗ ಆಲ್ರೆಡಿ ಸಾಕಷ್ಟು ತನಿಖೆ ಕೂಡ ಮಾಡಿ ಈಗ 8 ಮಂದಿಗೆ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದಾರೆ. ಏನಿವತ್ತು ದರ್ಶನ್ ಅವರು ಬರ್ತಾರಾ ವಿಚಾರಣೆಗೆ, ಹೇಗೆ? ಡೆಫಿನೆಟ್ಲಿ ಸಿಂಧೂರ, ಏನಂದ್ರೆ ಈಗಾಗಲೇ ಜೆಟ್ಲ್ಯಾಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ದರ್ಶನ್ ಸೇರಿದಂತೆ ಅವರ ಚಿತ್ರತಂಡ ಅಂದ್ರೆ ಕಾಟೇರ ಚಿತ್ರದ ತಂಡ, ಇಡೀ ಚಿತ್ರತಂಡ ಒಂದಷ್ಟು ದುಬೈಗೆ ಪ್ರವಾಸವನ್ನ ಕೈಗೊಂಡಿತ್ತು. ದುಬೈಗೆ ಹೋಗಿ ಈಗಾಗಲೇ ಮರಳಿ ಬೆಂಗಳೂರಿಗೆ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಜೆಟ್ಲ್ಯಾಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ಯಾರೆಲ್ಲ ಹಾಜರಾಗಿದ್ರು ಇದಕ್ಕೆ ಸಂಬಂಧಿಸಿದಂತೆ ಅವ್ರಿಗೆ ಒಂದಷ್ಟು ನೋಟಿಸ್ ಅನ್ನ ಸಹ ಸರ್ವ್ ಮಾಡುವಂತ ಕೆಲಸವನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದ್ರು. ಇದಾದ ನಂತರದಲ್ಲಿ ಇದೀಗ ಅವರಿಗೆ ನೋಟಿಸ್ ಅನ್ನ ಸ್ವೀಕಾರವನ್ನ ಮಾಡಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತ ಪ್ರಶ್ನೆ ಇದ್ದಿರುವಂತದ್ದು. ಇದರ ಜೊತೆಗೆ ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂತ ಹೇಳಿದ್ರೆ 2ನೇ ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆ ಇದೆ. ಮತ್ತೆ ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕಾನೂನಿನ ಕಂಟಕ ಎದುರಾಗುವಂತ ಸಾಧ್ಯತೆಗಳು ನಿಚ್ಚಳವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕಾಟೇರ ಚಿತ್ರತಂಡದ ನಾಯಕ ನಟ ತೂಗುದೀಪ್ ದರ್ಶನ್ ರವರು ಜೊತೆಗೆ ನಿರ್ದೇಶಕ ತರುಣ್ ಸುಧೀರ್ ಅವರು ಸೇರಿದಂತೆ ಇತರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಮತ್ತು ಇತರ ನಟ ನಟಿಯರು ಸೇರಿದಂತೆ ಜಾಲಿ ಧನಂಜಯ ಆಗಿರ್ಬೋದು, ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು, ಇವರೆಲ್ಲರಿಗೂ ಸಹ ನೋಟಿಸ್ ಅನ್ನ ಕೊಟ್ಟಿರುವಂತ ಸುಬ್ರಹ್ಮಣ್ಯ ನಗರ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೈಗೊಳ್ಳುವ ಸಲುವಾಗಿ ಒಂದು ವಿಚಾರಣೆಗೆ ಕರೆದಿರುವಂತದ್ದು. ಆ ವಿಚಾರಣೆಗೆ ಹಾಜರಾಗ್ಲೇಬೇಕಾಗತ್ತೆ. ಅದು ಯಾವ ಟೈಮ್ ಅನ್ನ ತಗೊಂಡಿದ್ದಾರೆ ಮತ್ತು ಯಾವತ್ತು ಹಾಜರಾಗಿದ್ದಾರೆ ಅನ್ನುವಂತ ಸ್ಪಷ್ಟನೆಯನ್ನ ಸಹ ಪೊಲೀಸರು ಕೊಡ್ಬೇಕಾಗತ್ತೆ. ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲಿ ಅವರು ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ, ಅಂದ್ರೆ ಅಷ್ಟೊತ್ತುವರೆಗೂ ಯಾಕೆ ಅಲ್ಲಿ ಸೇರಿದ್ರು, ಯಾವ ವಿಚಾರದಲ್ಲಿ ಅಲ್ಲಿ ಸರ್ವನ್ನ ಮಾಡ್ತಾ ಇದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿಯನ್ನ ಸಹ ಪಿನ್ ಟು ಪಿನ್ ಕಲೆಯನ್ನ ಹಾಕ್ತಾರೆ ಅಂತ ಹೇಳ್ಬೇಕಾಗತ್ತೆ ಸಿಂಧೂರ. ಧನ್ಯವಾದ ಪುಟ್ಟರಾಜು ತಮ್ಮೆಲ್ಲ ಮಾಹಿತಿಗಾಗಿ.